ಈಗ ಪರಿಶ್ರಮದ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಉತ್ರಳ್ಳಿಯಿಂದ ಕೆಂಗೇರಿವರೆಗೂ ಸುಮಾರು ಒಂದು 14-15 ಸೆಂಟರ್ಸ್ ಇದೆ. ಸೊ ಇದರೆಲ್ಲ ಎಲ್ಲಿ ನೋಡಿದ್ರು ಆ ರಸ್ತೆಯಲ್ಲಿ ನೀವು ಆ ಕಡೆ ಈ ಕಡೆ ಎಲ್ಲಿ ನೋಡಿದ್ರೂ ಬೇರೆ ಪರಿಶ್ರಮನೇ ಬೋರ್ಡು. ಆಮೇಲೆ BGS ಆಸ್ಪತ್ರೆ ಹತ್ರ ಒಂದು 6th ಫ್ಲೋರ್ ಬಿಲ್ಡಿಂಗ್ ಕಟ್ಟಿದ್ದಾರೆ. ಸೊ ಆ 6th ಫ್ಲೋರ್ ಬಿಲ್ಡಿಂಗ್ಗೆ ವಿತೌಟ್ ಪರ್ಮಿಷನ್ ಕಾಲೇಜ್ ರನ್ ಮಾಡ್ತಾಯಿದ್ದಾರೆ, ಅದು PU ಕಾಲೇಜ್. ಸೊ ಅದರಲ್ಲಿ ಸುಮಾರು ಒಂದು 4-4.25 ಲಕ್ಷ ರೂಪಾಯಿ ಫೀಸ್ ಕಲೆಕ್ಟ್ ಮಾಡ್ತಾವ್ರೆ ಎವ್ರಿ ಸ್ಟೂಡೆಂಟ್ ಹತ್ರ. ಅವ್ರು ಹೇಳೋದು ನೋಡಿದ್ರೆ ಬೇರೆ ಥರ, ಅವ್ರ ವೇದ ವಾಕ್ಯಗಳೆಲ್ಲ ಕೇಳಿದ್ರೆ ನಿಮಗೆ ಗೊತ್ತಿದೆ. ಈಗ ಚಿಕ್ಕಬಳ್ಳಾಪುರದಲ್ಲೆಲ್ಲ ಯಾವ ಥರ ಹೇಳ್ತಾ ಇದ್ದಾರೆ, ಮಕ್ಕಳಿಗೆ ನಾನು ಅದನ್ನು ಮಾಡ್ತೀನಿ ಇದನ್ನು ಮಾಡ್ತೀನಿ, ವರ್ಷಕ್ಕೆ 500 ಜನನ್ನ ಇದು ಮಾಡ್ತೀನಿ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾರೆ. ಎಂಥದಿಲ್ಲ, 4-4.25 ಲಕ್ಷ ರೂಪಾಯಿ ಫೀಸ್ ಕಲೆಕ್ಟ್ ಮಾಡ್ತಾರೆ ಒಬ್ಬರ ಹತ್ರ ವಿತ್ ಹಾಸ್ಟೆಲ್ ಫೆಸಿಲಿಟಿ ಅಂತ. ಬಟ್ ಅಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಇಲ್ಲ. ಯಾವುದೇ ರೀತಿ ಒಂದು ಸರ್ಕಾರದಲ್ಲಿ ಹಾಸ್ಟೆಲ್ ನೀವು ಮಾಡಬೇಕಾದ್ರೂ ಒಂದು ಪರ್ಮಿಷನ್ ತೊಗೊಬೇಕು. ಬಟ್ ಸರ್ಕಾರದಲ್ಲಿ ಯಾವುದೇ ರೀತಿ ಹಾಸ್ಟೆಲ್ಗೆ ಪರ್ಮಿಷನ್ ಕೊಡಲ್ಲ, ರೆಸಿಡೆನ್ಸಿ ಕಾಲೇಜ್ ಮಾಡೋಕ್ಕೆ ಕೊಡಲ್ಲ. ಅದೇನಿದ್ರು ಬೇರೆ ಮಠಗಳು ಮಾತ್ರ ಕೊಡೋದಷ್ಟೇ. ಸೊ ಆದರೂ ಇವರು ಅದರಲ್ಲೂ ರಾಜಾರೋಷವಾಗಿ ಮಾಡ್ತಿದ್ದಾರೆ. ಬಟ್ ಅದರಲ್ಲೂ ಸರಿಗೆ ಮಾಡ್ತಾಯಿದ್ದಾರಾ? ಇಲ್ಲ. ಎಲ್ಲೋ ಫುಡ್ಡು ರೆಡಿ ಆಗೋದು ಕೋಣನಕುಂಟೆ ಕ್ರಾಸಿಂದ ಬರುತ್ತೆ. ಅದು ಫುಡ್ಡು ಯಾವ ರೀತಿ ಬರುತ್ತೆ ಅಂತ ನೋಡಿಬಿಟ್ರೆ ನಿಜವಾಗ್ಲೂ ಮಕ್ಕಳು ಅವರೇ ಶಾಕ್ ಹೋಗ್ಬಿಡ್ತಾರೆ. ಒಂದು ದಿವಸ ಟಾಟಾ ಎಸಿಲಿ ಬರುತ್ತೆ, ಒಂದು ದಿವಸ ಆಟೋಲಿ ಬರುತ್ತೆ, ಒಂದು ದಿವಸ ಟ್ರ್ಯಾಕ್ಟ್ರಲ್ಲೂ ಬರೆದಿದೆ. ಬಟ್ ನನ್ನ ಹತ್ರ ಎಲ್ಲ ಇದೆ ಡೀಟೇಲ್ಸು. ತಂದು ಯಾವ ರೀತಿ ಹಾಕ್ಬಿಟ್ಟು ಹೋಗ್ತಾರೆ ಮಕ್ಕಳಿಗೆ ಅಂತ ಹೇಳಿದ್ರೆ ಅದು ನೋಡಿದ್ರೆ ಅಷ್ಟು ಬೇಜಾರಾಗುತ್ತೆ. ಬಟ್ ಯಾವುದೇ ರೀತಿ ಎಲ್ಲೂ ಸರ್ಕಾರದಲ್ಲಿ ಎಲ್ಲೂ ಪರ್ಮಿಷನ್ ಇಲ್ಲ, ವಿತೌಟ್ ಪರ್ಮಿಷನ್ ಇವರು ಅಷ್ಟು ಧೈರ್ಯವಾಗಿ ಮಾಡ್ತಾಯಿದ್ದಾರೆ. ಉಲ್ಲಾಳ್ ರಸ್ತೆಯಲ್ಲಿ ಮಾತ್ರ ಅವರಿಗೆ ಪರ್ಮಿಷನ್ ಕೊಟ್ಟಿರೋದು. ಅದೊಂದು ಇಟ್ಕೊಂಡು ಇಲ್ಲಿ ಉತ್ತರಹಳ್ಳಿ ರೋಡಲ್ಲಿ ಸುಮಾರು 3 ಕಡೆ ಕಾಲೇಜ್ ಮಾಡ್ತಾಯಿದ್ದಾರೆ, 3 ಕಡೆ ಕಾಲೇಜು. ಈ ಸರ್ಕಾರದವರು ಅದನ್ನೆಲ್ಲ 2 ಮೇನ್ ಕಮಿಟಿ 3 ಮೇನ್ ಕಮಿಟಿ ಎಲ್ಲ ಹೋಗಿ ಪರಿಶೀಲನೆ ಮಾಡಿ ಕೊನೆಗೆ ಈಗ ಅವರೇ ಲಾಸ್ಟ್ ಅವ್ರಿಗೆ ಒಂದು ತಿಳುವಳಿಕೆ ನೋಟಿಸ್ ಅಂತ ಕೊಡ್ತಾರೆ. ಸರ್ಕಾರಿ MLA ಅಲ್ಲ ಅವರು, ಬೇಕಾದ್ರೆ ಚಿಕ್ಕ ಮಕ್ಕಳಿಗೆ ಸ್ಕೂಲಲ್ಲಿ ಒಂದು ಲೆಟ್ರ್ಗಳು ಕೊಡ್ತಾರೆ, ಓದ್ಕೊಂಬನ್ನಿ ನಾಳೆ ಅಂತ. ಇದು MLAಗೆ ಕೊಟ್ಟಿದ್ದಾರೆ ಸರ್ಕಾರದಲ್ಲಿ ತಿಳುವಳಿಕೆ ಪತ್ರ ಅಂತ. ಆ ತಿಳುವಳಿಕೆ ಪತ್ರ 2 ಕೊಟ್ಟಿದ್ದಾರೆ, ಆದರೂ ಅವ್ರು ರೆಸ್ಪಾನ್ಸ್ ಮಾಡಿಲ್ಲ. 3ನೇ ಪತ್ರಕ್ಕೆ ನನಗೊಂದು ವಾರ ಕಾಲಾವಕಾಶ ಕೊಡಿ, ನಾನು ಅದನ್ನು ಎಲ್ಲ ನೋಡಿ ನನ್ನ ಡಾಕ್ಯುಮೆಂಟ್ಸ್ ಕೊಡ್ತೀನಿ ಅಂದ್ಬಿಟ್ಟು ಒಂದು ಲೆಟ್ರ್ ತಂದು ಕೊಟ್ಟಿದ್ದಾರೆ. ಸೊ 3 ತಿಂಗಳಾಯಿತು, ಇವತ್ತರೆಗೂ ಏನೂ ಕೊಟ್ಟಿಲ್ಲ.